ಕೋರ್ತಾ ಈ ಒಂದು ಪ್ರೆಸ್ ಮೀಟಿಂಗ್ಗೆ ಆಗಮಿಸಿರ್ತಕ್ಕಂತಹ ಮುಸ್ಲಿಂ ಸಮಾಜದ ಮುಖಂಡರುಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಯೋಜನೆಗಳಾಗಿ ಅಂತ ನಾವು ಈ ಪ್ರಾರಂಭನ ಚಾಲೂ ಮಾಡ್ತೀವಿ. ಏನಂದರೆ ಶನಿವಾರ ದಿವಸ ಹಬ್ಬ ಆಗಿ ನಾವು ಬರುವಾಗ ಮುಂಚೆ ಶುಕ್ರವಾರ ಯುಗಾದಿ ಹಬ್ಬ ಆಯಿತು, ಎಲ್ಲರಿಗೂ ನಮಗೂ ಸಂತೋಷ ಆಯಿತು. ಶನಿವಾರ ದಿವಸ ಹಬ್ಬವನ್ನು ಮಾಡಿಕೊಂಡು ನಾವು ಬರಬೇಕಾದ್ರೆ ನಮ್ಮ ವ್ಯಾಪಾರದಷ್ಟು ದನದ ವ್ಯಾಪಾರ ಇದು ನಮಗೆ ಜನ ಹೇಳಿದ್ರು ಗಲಾಟೆ ಆಗ್ತಿದೆ ಅಂತ. ಯಾರ್ದೋ ಗಲಾಟೆ ಆಗ್ತಿತ್ತು, ನಾವು ಸುಮ್ಮನೆ ಇದು ನೋಡಿದ್ರೆ ಇದು ವ್ಯಾಪಾರದವ್ರ ಗಲಾಟೆ ಇದು, ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಸುಮ್ಮನೆ ಆಗ್ಬಿಟ್ಟು ನಾವು ಆಮೇಲೆ ಟಿ ವಿ ವಿಡಿಯೋ ಎಲ್ಲ ನೋಡಿದ್ಮೇಲೆ ನಮ್ಮ ಸಮಾಜದ ಮೇಲೇ ಒಂದು ಕಲಂಕ ಕೂರಿಸೋಕ್ಕೆ ಪ್ರಯತ್ನ ಮಾಡಿದ್ರು. ದಯವಿಟ್ಟು ನಾವು ಹಿಂದೂ ಮುಸ್ಲಿಂ ಭಾರಿ ವರ್ಷಗಳಿಂದ ಬಾಯಿ ಇದ್ದಂಗೆ ಇದ್ದೀವಿ. ಯುಗಾದಿಗೆ ನಾವು ಹೋಗಿದ್ದೀವಿ, ನಮ್ಮ ಅವರು ಬರ್ತಾರೆ. ಅಧ್ಯಕ್ಷ, ಇವತ್ತು ಸೇರಿರೋ ಉದ್ದೇಶ ಏನಂದರೆ ಮಾಧ್ಯಮ ಮಿತ್ರಗಳೆಲ್ಲ ನಮಗೆ ಭಾಳ ಸ್ನೇಹಿತರೆ. ಮೊನ್ನೆ ರಂಜಾನ್ ಹಬ್ಬದ ದಿವಸ ಮಧ್ಯಾಹ್ನ ನಮ್ಗೆ ಯಾರು ಗೊತ್ತೇ ಇಲ್ಲ, ಆ ಟೈಮಲ್ಲಿ ಒಂದು ಘಟನೆ ನಡೆದಿದೆ. ಆ GK ಲೇಔಟಲ್ಲಿ ಹೊಡೆದಾಟ ಮಾಡಿಕೊಂಡು ಕೆಲವರು ಜಖಮಿಯಾಗಿ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಅಂತ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಮಗೆ ತಿಳುವಳಿಕೆ ಬಂತು. ನಾವು ಅಲ್ಲಿ ಹೋಗೋಣ ಅಂತ ಭಾಳ ಪ್ರಯತ್ನ ಪಟ್ಟು ನಾವು ಮುತಲಿ ಸಾಬ್ರು ಹೋಗಿ ಅವ್ರಿಗೆ ಸಾಂತ್ವನ ಹೇಳಬೇಕು ಅಂತ. ಆದರೆ ಭಾಳ ಬೇರೆ ರೀತಿಯಲ್ಲಿ ಅಲ್ಲಿ ಇತ್ತು ಹೋಗ್ಬೋದು. ನಾವು ಹೋದಾಗ ಅವ್ರಿಗೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ಬೋದು. ಬೇಡ, ಹಬ್ಬದ ಟೈಮಲ್ಲಿ ಅಲ್ಲಿ ಶಾಂತಿ ರೀತಿ ಪಡ್ಕೋದು ಬೇಡ, ಇನ್ನೊಂದು ದಿವಸ ಅವರ ಮಿತ್ರರಿಗೆಲ್ಲ ಕಂಡು ನಾವು ಮಾತಾಡೋಣ, ಒಂದು ದಿವಸ ಕಳಿಯಲ್ಲ ಹಬ್ಬ ಆಗ್ತಿದೆ ಅಂತ ಹೇಳಿ ಎಲ್ಲರೂ ಸೇರಿ ಇವತ್ತು ಪ್ರೆಸ್ ಮುಖಾಂತರ ನಾವು ಹೇಳೋದೇನೆಂದರೆ, ನಮ್ಮ ಕಿತ್ತೂರು ನಾವು ಮಾಡೋಕ್ಕೆ ಸಪೋರ್ಟು ಕೊಡಲ್ಲ. ಅವ್ರು ಏನು ಮಾಡ್ತಿದ್ದಾರೆ ಅದಕ್ಕೆಲ್ಲ ಬೇಕಾದ್ರೆ ಅವಕಾಶ ಮಾಡಿಕೊಡ್ಬಾರ್ದು. ಕಿತ್ತೂರು ಯಾವ ಥರ ಹಿಂದೆ ನಡ್ಕೊಂಡು ಬಂದಿದೆ ಶಾಂತಿ ರೀತಿ, ಆ ಥರನೇ ಮುಂದಿನ ದಿನಗಳನ್ನು ಶಾಂತಿ ಕಾಪಾಡ್ಕೊಂಡು ಹೋಗಬೇಕು ಅಂತ ನಿಮ್ಮ ಪ್ರೆಸ್ ಮುಖಾಂತರ ಹೇಳೋಕ್ಕೆ ಬಯಸಿ ನನ್ನ ಮಾತು ಮುಗಿಸ್ತೀನಿ. ಅವ್ರು ಯಾರು ಮಾಡಿದ್ದಾರೆ ಅದಕ್ಕೆ ನಾವು ಯಾರು ಸಪೋರ್ಟ್ ಮಾಡೋಕ್ಕೆ ಆಗಿಲ್ಲ. ನಮ್ಮ ಸಮಾಜಕ್ಕೆ ಸಂಬಂಧ ಇಲ್ಲ. ಅವ್ರು ಯಾರು ಮಾಡಿದ್ದಾರೆ ಅವ್ರಿಗೆ ಏನೈತೆ ಶಿಕ್ಷೆ ನಾವು ಸಮೇತ ಅವ್ರು ಮೆಮೊರಿಯಲ್ ಕೊಡ್ತೀವಿ. ಪೊಲೀಸ್ಗೆ ಯಾರು ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಲಿ ಅಂತ ನಮ್ಮ ಸಮಾಜದ ಪರವಾಗಿ ಒಂದು ಮೆಮೊರಿಯಲ್ ಕೊಡ್ತೀವಿ. ಆದಷ್ಟು ಜಾಸ್ತಿ ಅವ್ರಿಗೆ ಅರೆಸ್ಟ್ ಮಾಡಿ ಶಿಕ್ಷೆಯನ್ನು ಪಡಬೇಕು ಅಂತ ನಿಮ್ಮ ಮುಖಾಂತರ ತಿಳಿಸಿ ಹೇಳ್ತೀವಿ. ಮಾವಿನ ತೊಪ್ಪಲ್ಲಿ ಮಸೀದಿ ಕಟ್ತಾ ಇರೋಲ್ಲ, ಅದು ಅಂಜುಮನ್ನು ಶಾಲೆ ಅಂತ. ಇವತ್ತಿಂದ ಅಲ್ಲ, ಸುಮಾರು ಒಂದು 20 ವರ್ಷದಿಂದ, ಅದು 40 ವರ್ಷದಿಂದ ಪಾಠ ಮಾಡಿಸ್ಕೊಂಡು ಬಂದೆ ಅಲ್ಲೇ ಆಗ್ತಿದೆ. ಅಲ್ಲಿ ಹೊಸದಾಗಿ ಒಂದು ಪಾಠ ಶಾಲೆ ಮಾಡಿ ಮಕ್ಕಳಿಗೆ ಬೆಳಿಗ್ಗೆ ಸಾಯಂಕಾಲ ಓದುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಅವರು ಮಸೀದಿ ಅಂತ ಕೆಲವರು ಹೇಳ್ತಿದ್ದಾರೆ. ಆ ಮಸೀದಿ ಅಂತ ಅಲ್ಲ, ರೆಕಾರ್ಡಲ್ಲೂ ಅದೇ ಇರೋದು, ಅದು ಈ ಖಾತೆಯಲ್ಲಿ ಇರೋದು. ಏನು ರೆಕಾರ್ಡ್ ಏನು ಬಂದಿದೆ ಅದೆಲ್ಲ ಓದಿಸ್ಕೊಂಡೇ ಬರ್ತಾ ಇರೋದು ಎಲ್ಲರಿಗೂ ಗೊತ್ತು, ಆ ಏರಿಯಾ ಜನರಿಗೆಲ್ಲ ಗೊತ್ತು. ಅಲ್ಲಿ ಮೊದಲ ಸಣ್ಣ ಪುಟ್ಟ ಮಕ್ಕಳೆಲ್ಲ ಓದ್ತಾರೆ, ನಮಾಜಿ ಮಾಡ್ತಾರೆ, ನಮಾಜಿ ಕಲಿತಾರೆ. ಒಳ್ಳೆ ರೀತಿ ಏನು ಯಾವ ಥರ ಬಾಳ್ಬೇಕಂತ ಗುರುಗಳು ಬಂದು ಓದಿಸ್ತಾರೆ. ಏನು ಗೋಸಾಗಾಟ ಹೊಡೆದಾಟ ಆಗಿದೆ ಅಂತಕ್ಕಂಥ ಏನು ಇಶ್ಯೂ ಇದೆ, ಯಾರು ಯಾರಿಗೆ ಹೊಡೆದಿದ್ರು ಕೂಡ ಕಾನೂನನ್ನು ಕ್ರಮ ತಗೋಬೇಕು. ಕಾನೂನು ಕ್ರಮ ತಗೋಬೇಕಾದ್ರೂ ಪರವಾಗಿ ನಾವಿದ್ದೀವಿ, ಅದರಲ್ಲಿ ಎರಡೇ ಮಾತಿಲ್ಲ. ಮುಸ್ಲಿಂ ಹೊಡೆದಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು, ಅಥವಾ ಬೇರೆ ಯಾರಾದ್ರು ಹೊಡೆದಿದ್ರೆ ಅವ್ರ ಮೇಲೆ ಯಾರು ಹೊಡೆದಿದ್ದು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಮೂಲತಃ ನಾವಿಲ್ಲಿ ಈ ಪತ್ರಿಕಾಗೋಷ್ಠಿ ಮಾಡಿದಂಥ ಉದ್ದೇಶ ಮತ್ತು ನಾವು ಕಿತ್ತೂರಿನ ತಾಲೂಕಿನ ಜನಕ್ಕೆ ನಾವು ಕೊಡಬೇಕಾಗಿರೋ ಸಂದೇಶ ಏನಂತ ಹೇಳಿದ್ರೆ ಸರ್, ನಂಬಿಕೆ ಆಗಬೇಕಾಗಿರೋ ಸಂದೇಶ, ನಾವು ಸೌಹಾರ್ದತೆಯನ್ನು ಬಯಸ್ತಕ್ಕಂಥ ಜನ. ನಾವು ಯಾರೂ ಕೂಡ ಇಲ್ಲಿ ಯಾವುದೇ ಒಂದು ಚಟುವಟಿಕೆಗಳು ನಡೆದಾಗ ಯಾವತ್ತೂ ಬೆಂಬಲಿಸಿಲ್ಲ. ಈ ಹಿಂದೆ ಕೂಡ ನೀವು ನೋಡಿದ್ದೀರಾ, ಯಾರೋ ಏನೋ ಚಿತ್ರ ಬಿಡಿಸಿದಾಗ ಏನೋ ವಿಡಿಯೋ ಮಾಡಿದಾಗಲೂ ಕೂಡ ನಾವು ಇದೇ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ನಾವು ನಾವೇ ನೇರವಾಗಿ ಟೀಕೆ ಮಾಡಿ ಮತ್ತು ಅಂಥವ್ರನ್ನ ಕಾನೂನು ಕ್ರಮ ತಗೋಬೇಕು ಅಂತ ಅದನ್ನ ಒತ್ತಾಯಿಸ್ತೀವಿ. ಇವತ್ತಾಗಿರ್ತಕ್ಕಂಥ ಘಟನೆ ಇದೆ, ಒಂದಕ್ಕೊಂದರ ಲಿಂಕ್ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಮಸೀದಿ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಮಸೀದಿ ಅಲ್ವೇ ಅಲ್ಲ, ಅದೊಂದು ಅಂಜುಮನ್ ಸ್ಕೂಲ್ ಮಸೀದಿ ಹೇಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ, ಹೇಳಿದ್ದೀವಿ. ಅದಾದಮೇಲೆ ನಾವೆಲ್ಲ ಯುವಕರಿಗೆ ಒಂದು ಕಡೆ ಸೇರಿಸಿ ಹೆಚ್ಚು ಕಮ್ಮಿ 150-200 ಜನ ಹುಡುಗರಿಗೆ, ನಮ್ಮ ಯುವಕರಿಗೆಲ್ಲರಿಗೂ ಸೇರಿಸಿ ಅವ್ರು ಯಾವುದೇ ಥರ ಘೋಷಣೆ ಕೂಗಲಿ ಏನೇ ಮಾಡಲಿ ನಮಗೇನು ಇದಾಗಲ್ಲ, ನೀವು ಯಾವುದೇ ಕಾರಣಕ್ಕೆ ಇದರಲ್ಲಿ ಏನು ಇನ್ವಾಲ್ವ್ ಆಗಬಾರ್ದು, ಯಾವುದೇ ಥರದ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಮ್ಮ ಮುಸ್ಲಿಂ ಮುಖಂಡರ ಕಡೆಯಿಂದ ನಾವೆಲ್ಲರೂ ನಮ್ಮ ಯುವಕರಿಗೆ ತಿಳಿ ಹೇಳಿದ್ವಿ. ಇದು ಸ್ಪಷ್ಟ ಉತ್ತರ. ಇದರ ವಿಚಾರವಾಗಿ, ಇದರ ಅಂಗವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ವಿಚಾರ ಏನಂದರೆ, ಶನಿವಾರ ದಿವಸ ನಮ್ಮ ರಂಜಾನ್ ಹಬ್ಬ ಇತ್ತು. ಹಬ್ಬದ ದಿವಸ ಒಂದು ಘಟನೆ ನಡೆದಿದೆ. ಆ ಘಟನೆ ನಮ್ಮ ಸಮುದಾಯದ ಘಟನೆ ಅಲ್ಲ. ಮೊದಲನೇ ಉತ್ತರ,
ಘಟನೆ ಅದು ಅವ್ರ ವ್ಯವಹಾರಿಕರು ವ್ಯವಹಾರ ಮಾಡೋದು ದನಾಸ ಕುಯ್ಯೋರು ಇರ್ಬೋದು, ಅವ್ರು ಏನು ಮಾಡ್ತಾರೋ ಅದು ಗೊತ್ತಿಲ್ಲ ನಮಗೆ. ಅವ್ರು ವ್ಯವಹಾರಿಕವಾಗಿ ಅವರು ಆಮೇಲೆ ಬೇರೆ ನಮ್ಮ ಭಜನದಳ ಕಾರ್ಯಕರ್ತರಾಗಿರ್ಬೋದು, ಇಲ್ಲ ಶ್ರೀ ರಾಮಚಂದ್ರ ಕಾರ್ಯಕರ್ತರಾಗಿರ್ಬೋದು, ಯಾರಾಗೋರು ಗೊತ್ತಿಲ್ಲ. ಅದು ಅವರವರು ಮಾಡ್ಕೊಂಡಿರೋ ವಿಚಾರ. ಈ ವಿಚಾರದಲ್ಲಿ ಅಲ್ಲಿ 5 ಜನ ನಾವು ವಿಡಿಯೋ ನೋಡಿದ್ದೀವಿ, 5 ರಿಂದ 6 ಜನ ಮಾತ್ರ ನಮ್ಮ ಈ ವ್ಯವಹಾರ ಮಾಡೋ ಹುಡುಗರು ಹೋಗೋರೆ